ಮಾಸ್ಟರ್ ಮೈಂಡ್ ನಾಯಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರೈತರಿಗಾಗಿ ಏನು ಮಾಡ್ತೀರಿ JDS ಅಧಿಕಾರಕ್ಕೆ ಬಂದರೆ? ರೈತರ ಒಂದು ಸಮಸ್ಯೆಗಳೇನಿದೆ ಇವತ್ತಿನ ಒಂದು ಜಾಗತೀಕರಣ ಆಧುನೀಕರಣದ ಈ ಒಂದು ಯುಗದಲ್ಲಿ ಪ್ರಮುಖವಾಗಿ ನಮ್ಮ ಪಕ್ಷ ರೈತರ ಸಾಲವನ್ನು ಒಂದು ಬಾರಿ ಮನ್ನಾ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೇನು ಬಂದಿದ್ದೇವೆ. ಅದು ರೈತರ ಮತವನ್ನು ಓಲೈಸ್ಕೋಬೇಕು ಅನ್ನೋದಕ್ಕಲ್ಲ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 30 ಜಿಲ್ಲೆಯ ಹವಾಗುಣದ ಹಿನ್ನೆಲೆಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಯಾವ್ಯಾವ ಜಿಲ್ಲೆಯಲ್ಲಿ ನಮ್ಮ ರೈತರು ಕೃಷಿಗೆ ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅವರಿಗೆ ತಿಳುವಳಿಕೆ ಮೂಡಿಸೋದ್ರ ಮುಖಾಂತರ ರೈತರು ಯಾವ್ಯಾವ ಬೆಳೆಯನ್ನು ಯಾವ್ಯಾವ ಭಾಗದಲ್ಲಿ ಬೆಳಿಬೇಕು ಅಂತಕ್ಕಂಥ ಒಂದು ಲಿಮಿಟೇಷನ್ ಆಗ್ತಕ್ಕಂಥದ್ದು. ಈಗ ಉದಾಹರಣೆಗೆ ಟೊಮೊಟೊ ಬೆಳೀತಕ್ಕಂಥ ರೈತರು ಏನಾದರೂ ಒಂದು KG 50 ರೂಪಾಯಿ 100 ರೂಪಾಯಿ ಆದ ತಕ್ಷಣ ಎಲ್ಲರೂ ಟೊಮೊಟೊ ಬೆಳೆನೇ ಬೆಳೆಯೋದು. ಅದರಿಂದ ಮತ್ತೆ 20 ಪೈಸೆ 30 ಪೈಸಕ್ಕೆ ಕುಸಿತ ಆಗ್ತಕ್ಕಂಥದ್ದು ಬೆಲೆ. ಇವತ್ತು ಈರುಳ್ಳಿ ಬೆಳೆಗಾರರದು ಇರ್ಬೋದು, ತೊಗರಿ ಬೆಳೆ ಬೆಳೀತಕ್ಕಂಥವ್ರು. ಈಗ ರಾಜ್ಯದ ಹಲವಾರು ಪ್ರದೇಶದಲ್ಲಿ ಒಂದೊಂದು ಬೆಳೆ ಬೆಳೀತಾರೆ. ಗುಲ್ಬರ್ಗದಲ್ಲಿ ತೊಗರಿ ಬೆಳೆ ಬೆಳೀತಾರೆ. ಈಗ ರಾಯಚೂರು ಜಿಲ್ಲೆಯಲ್ಲಿ ಭತ್ತ ಬೆಳೀತಾರೆ ಪ್ರಮುಖವಾಗಿ. ಮತ್ತು ಕೊಪ್ಪಳಕ್ಕೆ ಮತ್ತು ಕೊಪ್ಪಳ ಜಿಲ್ಲೆಗೆ ಬಂದರೆ ದಾಳಿಂಬೆ ಬೆಳೆ ಬೆಳೀತಾರೆ. ಬಿಜಾಪುರದಲ್ಲೂ ದಾಳಿಂಬೆ ಮತ್ತು ದ್ರಾಕ್ಷಿ ಬೆಳೀತಾರೆ. ಇದಕ್ಕೆ ಒಂದು ಸ್ಟೋರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳಿಂದ ಹಿಡಿದು ಹೊರದೇಶಗಳಿಗೆ ಮಾರುಕಟ್ಟೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ಅದು ಸೈಂಟಿಫಿಕ್ ವೇನಲ್ಲಿ ಯಾವ ರೀತಿ ಮಾಡಬೇಕು ಅದನ್ನು ನಾನು ಒಂದು ದೊಡ್ಡ ಚಿತ್ರಣವನ್ನೇ ತಯಾರು ಮಾಡಿದ್ದೇನೆ. ಮುಂದಿನ ತಿಂಗಳು ಕೊನೆಯ ಭಾಗದಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ರೈತರ ಸಮಾವೇಶ ಮಾಡ್ತಾಯಿದ್ದೇವೆ. ಆ ರೈತರ ಸಮಾವೇಶದಲ್ಲಿ ಸುಮಾರು 25-30 ಕಾರ್ಯಕ್ರಮಗಳು ಆ ರೈತರ ಒಂದು ಶಾಶ್ವತವಾದಂಥ ಬದುಕನ್ನು ಲೀಡ್ ಮಾಡಲಿಕ್ಕೆ ಇವತ್ತು ನಾವು ಹೊರದೇಶದ FDIನ ಇಲ್ಲಿಗೆ ತರ್ತಕ್ಕಂಥ ವ್ಯವಸ್ಥೆಗಳಿಗೇನು ಪ್ರಾರಂಭ ಆಗಿದೆ ಕೇಂದ್ರ ಸರ್ಕಾರದಿಂದ, ಇದು ಎಲ್ಲದರ ಹಿನ್ನೆಲೆಯಲ್ಲಿ ಇಟ್ಕೊಂಡೆ ರೈತರು ಸ್ವಂತವಾಗಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಕೆಲವು ವೈಜ್ಞಾನಿಕವಾದಂಥ ಒಂದು ತೀರ್ಮಾನಗಳನ್ನ ಏನು ಮಾಡಿದ್ದೇನೆ ಅದು ಎಲ್ಲದರ ಮಾಹಿತಿಯನ್ನು ಜನತೆ ಮುಂದೆ ಆ ಹುಬ್ಬಳ್ಳಿ ಸಮಾವೇಶದಲ್ಲಿ ಇಡ್ತಾ ಇದ್ದೇನೆ. ಓಕೆ, ಇನ್ನು ಮಹಿಳೆಯರ ಬಗ್ಗೆ ಹೇಳುವುದಿದ್ದರೆ, ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರು, ಸಿಟಿಯಲ್ಲಾದರೂ ಬೇಕಾದಂಥ ಹಾಸ್ಪಿಟಲ್ಗಳಿದೆ, ಎಲ್ಲವೂ ಇದೆ. ಆ ಪ್ರಸವದ ಸಮಯದಲ್ಲಿ ಯಾವುದೇ ಒಂದು ಟ್ರೀಟ್ಮೆಂಟ್ಗಳು ಅಥವಾ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಿಲ್ಲದೆ ಮೃತಪಡುವಂಥ ಘಟನೆಗಳು ಸಾಕಷ್ಟು ನಡೀತಾ ಇದೆ. ಓಕೆ, ಭಾಗ್ಯಲಕ್ಷ್ಮಿ ಯೋಜನೆಗಳು ಅಥವಾ ನಿಮ್ಮ ಕೆಲವು ಯೋಜನೆಗಳನ್ನು ಹೈಜಾಕ್ ಮಾಡಲಾಗಿದೆ ಅಂತ ಅದು ಅವರು ಎನ್ಕ್ಯಾಶ್ ಮಾಡಿಕೊಂಡ್ರು, ಏನು ಮಾಡೋಕ್ಕಾಗಲ್ಲ. ಮುಂದಿನ ಯೋಜನೆ ಏನಿದೆ ಆ ಮಹಿಳೆಯರಿಗೆ? ಇವತ್ತು ಹಲವಾರು ಕುಟುಂಬದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳನ್ನೇ ನೋಡಿದ್ದೇನೆ. ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆನಲ್ಲೇ ಸಾಮಾಜಿಕ ಭದ್ರತೆ ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಏನಿದೆ, ಅದರ ಹಿನ್ನೆಲೆಯಲ್ಲೇ ನಾನು ಪ್ರತಿಯೊಂದು ಸಭೆಗಳಲ್ಲಿ ಏನಾಗಲೇ ಹೇಳ್ತಾ ಇದ್ದೇನೆ. 1,500 ರೂಪಾಯಿಗಳನ್ನು ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತು ವಿಧವಾ ವೇತನ ಕೊಡ್ತಕ್ಕಂಥದ್ದು, ಅಂಗವಿಕಲರ ಕಾರ್ಯಕ್ರಮಕ್ಕೆ 2,500 ರೂಪಾಯಿ ಕೊಡ್ತಕ್ಕಂಥದ್ದು, ಇದೆಲ್ಲ ಏನು ನಾನು ಕೆಲವು ಆಗಲೇ ನನ್ನ ಚಿಂತನೆಯನ್ನು ಮಾಡಿದ್ದೇನೆ. ಈ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥದ್ದು ಒಂದು ಭಾಗವಾದರೆ, ವಿಶೇಷವಾಗಿ ಮಹಿಳೆಯರಿಗೆ ಮೊನ್ನೆ ಒಂದು ಘಟನೆ ನಡೀತು. ಇವತ್ತು ಅದ್ರ ಜೊತೆಗೆ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ತಾವು ಬರೀತೀರಿ, ಪೌಷ್ಟಿಕಾಂಶದ ಕೊರತೆಯಿಂದ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಆ ಮಕ್ಕಳ ಆರೋಗ್ಯದ ಮೇಲೆ ಆಗಿರತಕ್ಕಂಥ ಪರಿಣಾಮಗಳು, ದೌರ್ಬಲ್ಯ ಇರ್ಬೋದು, ಜ್ಞಾನದ ಕೊರತೆ ಇರ್ಬೋದು, ಇದೆಲ್ಲ ಆಗಲಿಕ್ಕೆ ಕಾರಣ ಆ ಮಗು ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಆಹಾರದ ಕೊರತೆ, ಔಷಧಿ ಕೊರತೆಯಿಂದ ಈ ರೀತಿಯ ಮಕ್ಕಳು ಇವತ್ತು ಜನನ ಏನಾಗ್ತಾ ಇದ್ದಾರೆ. ಇವತ್ತು ಕೆಲವು ಹಳ್ಳಿಗಳಲ್ಲಿ ಆ ಒಂದು ಹಣದ ಕೊರತೆಯಿಂದ ಆಹಾರದ ಸೇವನೆಗೆ ತೊಂದರೆ ಆಗಿರ್ತಕ್ಕಂಥ ಕೆಲವು ಹೆಣ್ಣು ಮಕ್ಕಳು ಮರಣ ಹೊಂದಿರತಕ್ಕಂಥ ಘಟನೆಗಳೇನಿದೆ ಗರ್ಭಿಣಿಯ ಒಂದು ಅವಧಿಗಳಲ್ಲಿ. ಆ ದೃಷ್ಟಿಯಿಂದಲೇ ಇವತ್ತು 1ನೇ ಮಗು 2ನೇ ಮಗುವನ್ನು ಪಡೀತಕ್ಕಂಥ ತಾಯಂದರಿಗೆ 5ನೇ ತಿಂಗಳಿನಿಂದ 12ನೇ ತಿಂಗಳಿನವರೆಗೆ 5,000 ರೂಪಾಯಿಗಳನ್ನು ಪ್ರತಿ ತಿಂಗಳು ಕೊಡ್ತಕ್ಕಂಥ ಯೋಜನೆಯನ್ನು ಮುಂದಿನ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ತರಬೇಕು ಅಂತಕ್ಕಂಥ ಯೋಜನೆಯನ್ನು ಸಿದ್ಧಪಡಿಸಿದ್ದೇನೆ. ಆ ಹೆಣ್ಣು ಮಗಳು ಉತ್ತಮವಾದಂಥ ಆಹಾರವನ್ನು ಸೇವನೆ ಮಾಡಬೇಕು. ಮಗು ಹುಟ್ಟಿದ ನಂತರ ಮಗು ಮತ್ತು ತಾಯಿ ಇಬ್ಬರು ಉತ್ತಮವಾದಂಥ ಔಷಧಿ ಮತ್ತು ಆಹಾರವನ್ನು ಪಡಿಬೇಕು ಅಂತ ಹೇಳಿ, ಅದು ಎಂಥ ಬಡತನದಲ್ಲಿ ಇರ್ತಕ್ಕಂಥ ಕುಟುಂಬಗಳು ಇವತ್ತು ಉತ್ತಮವಾದಂಥ ಬದುಕನ್ನು ಮಾಡಬೇಕು ಅಂತಲೇ 5,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಯೋಜನೆ ತರ್ತಾ ಇದ್ದೇನೆ. ಈ ಕಾರ್ಯಕ್ರಮಗಳು ಹಣ ಎಲ್ಲಿಂದ ತರ್ತೀರಿ ಅಂತ ನೀವು ಪ್ರಶ್ನೆ ಮಾಡ್ಬೋದು. ನನಗೆ ಹಣದ ಕೊರತೆ ಇಲ್ಲ ಇಲ್ಲಿ. ಇವತ್ತು ಹಲವಾರು ರೀತಿಯ ಸರ್ಕಾರದ ದುಂದು ವೆಚ್ಚಗಳನ್ನು ಮಾಡ್ತಕ್ಕಂಥದ್ದೇನಿದೆ ಅದು ಎಲ್ಲದಕ್ಕೂ ಸ್ವಲ್ಪ ಕಡಿತ ಮಾಡಿದ್ರೆ 100ಕ್ಕೆ 100% ಯಾವುದೇ ರೀತಿಯ ಜನತೆಯ ಮೇಲೆ ತೆರಿಗೆಯ ಹೊರೆಯನ್ನು ಆಗದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅದಕ್ಕೆಲ್ಲ ಹಣವನ್ನು ಕ್ರೋಢೀಕರಿಸಲಿಕ್ಕೆ ಅವಕಾಶಗಳಿದ್ದಾವೆ. ಅದು ಎಲ್ಲದರ ರೂಪರೇಷೆಗಳನ್ನು ಸಿದ್ಧ ಮಾಡಿದ್ದೇನೆ. ನೀವು ಭಾಳ ದೊಡ್ಡ ಸಮಾವೇಶ ಮಾಡಿದ್ರಿ, ವಿಕಲಚೇತನ ಸಮಾವೇಶ ಮಾಡಿದ್ರಿ. ಕುಮಾರಸ್ವಾಮಿ ಅವರಿಗೆ ಚುನಾವಣೆ ಹತ್ತಿರ ಬಂದಾಗ ಮಾತ್ರ ಈ ವಿಕಲಚೇತನದ ನೆನಪಾಗೋದು ಯಾಕೆ? ಇದೇನು ಪೊಲಿಟಿಕಲ್ ಗಿಮಿಕ್ ಅಥವಾ ನಿಜವಾಗ್ಲೂ ಏನಾದರೂ ಮಾಡ್ತೀರಾ ಅವರಿಗೆ? ವಿಕಲಚೇತನರ ವಿಷಯದಲ್ಲಿ ನನಗೆ ಅಥೆಂಟಿಕೇಟೆಡ್ ಒಂದು ಪವರ್ಸ್ ಇದೆ. ಇವತ್ತು ಆ ವಿಕಲಚೇತನರ ಸಭೆಯನ್ನು ಮಾಡಿದ್ದು ಕೇವಲ
ನಮ್ಮ ಪಕ್ಷಕ್ಕೆ ಮತವನ್ನು ಪಡಿಬೇಕು ಅಂತಕ್ಕಂಥ ದೃಷ್ಟಿಯಿಂದಲ್ಲ ಸಭೆಯಲ್ಲೇ ಹೇಳಿದ್ದೇನೆ. ನಿಮ್ಮನ್ನು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಈ ಸಮಾವೇಶ ಮಾಡಿಲ್ಲ ಅಂತ ಹೇಳಿದ್ದೇನೆ. ಆ ಸಭೆಯಲ್ಲಿ ಸುಮಾರು 35 ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದೇನೆ. ಯಾವ ಕಾರ್ಯಕ್ರಮಗಳನ್ನು ಅವರ ಒಂದು ಬದುಕಿಗೆ ಸಂಪೂರ್ಣವಾದಂಥ ಶಾಶ್ವತವಾದಂಥ ಕೆಲವು ತೀರ್ಮಾನಗಳಾಗಬೇಕು. ಓಕೆ, ಮುಸ್ಲಿಂ ಸಮಾವೇಶ ಮಾಡಿದ್ರಿ. ಹಾಗಿದ್ರೆ ಕೆಲವರು ಕೇಳ್ತಾ ಇದ್ದಾರೆ ಸೋಷಲ್ ನೆಟ್ವರ್ಕಲ್ಲಿ ಪ್ರಶ್ನೆಗಳು, ಹಿಂದೂಗಳ ಓಟ್ ಬೇಡವಾ ನಿಮಗೆ? ಹಿಂದೂ ಸಮಾವೇಶ ಮಾಡಿ, ಕ್ರಿಶ್ಚಿಯನ್ ಸಮಾವೇಶ ಮಾಡಿ, ಯಾಕೆ ಒಂದು ರೀತಿ ಓಲೈಕೆ ತಂತ್ರವನ್ನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಥರ ಅಂತ? ಇದರಲ್ಲಿ ನಮ್ಮ ಪಕ್ಷದಲ್ಲಿ ಬೇರೆ ಪಕ್ಷಗಳಲ್ಲೂ ಇದ್ದಾವೆ. ಅದು ನಮ್ಮ ವಿಕಲಚೇತನರ ಒಂದು ವಿಭಾಗವನ್ನು ಮಾಡಿದ್ದೇವೆ, ಅದರ ಮುಖಾಂತರ ಅಲ್ಲಿ ಮಾಡೋದು. ಇವತ್ತು ಅಲ್ಪಸಂಖ್ಯಾತರ ವಿಭಾಗ ಇದೆ, ದಲಿತ ಸಮಾಜದ ವಿಭಾಗ ಇದೆ, ಹಿಂದುಳಿದ ವರ್ಗದ ವಿಭಾಗ ಇದೆ, ಹೀಗೆ ಹಲವಾರು ಮಹಿಳಾ ವಿಭಾಗ ಇದೆ. ಈ ವಿಭಾಗಗಳಿಂದ ಆಯಾ ವಿಭಾಗಗಳ ಅಧ್ಯಕ್ಷರು ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಯೋಜನೆಯನ್ನು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರ ಘಟಕದಿಂದ ಈ ಒಂದು ಅಲ್ಪಸಂಖ್ಯಾತರ ಸಮಾವೇಶವನ್ನು ಪಕ್ಷದ ವತಿಯಿಂದ ಮಾಡಿದ್ದೇವೆ. ರೈತರ ಸಮಾವೇಶ ಅಂದರೆ ಅದು ಹಿಂದೂಗಳ ಸಮಾವೇಶವೇ, ಅದರಲ್ಲಿ ಎಲ್ಲರೂ ಭಾಗವಹಿಸ್ತಕ್ಕಂಥದ್ದೇ. ಅದರಿಂದ ಇಲ್ಲಿ ನಾನು ಅಲ್ಪಸಂಖ್ಯಾತರನ್ನ ಓಲೈಸ್ಕೊಳ್ಳಿಕ್ಕೋ ಇಲ್ಲ ಅಂಗವಿಕಲರನ್ನ ಓಲೈಸ್ಕೊಳ್ಳಿಕ್ಕೋ ಮಾಡಿರ್ತಕ್ಕಂಥ ಸಮಾವೇಶಗಳಲ್ಲ. ಇವತ್ತು ಈ ರಾಜ್ಯದ 6 ಕೋಟಿ ಜನತೆಯು ಸಂತೃಪ್ತಿಯ ಜೀವನವನ್ನು ನಿರ್ವಹಿಸಬೇಕು, ಒಂದು ಸುಖ ಶಾಂತಿಯ ನೆಮ್ಮದಿಯ ವಾತಾವರಣ ಮೂಡಬೇಕು ಈ ನಾಡಿನಲ್ಲಿ. ಅದರ ಕಲ್ಪನೆ ಇಟ್ಟುಕೊಂಡೆ ನಾನು ಕೆಲವು ಮುಂದಿನ ನಮ್ಮ ಕಾರ್ಯಕ್ರಮಗಳನ್ನು ಈಗಾಗಲೇ ಏನು ಸಿದ್ಧತೆ ಮಾಡ್ತಾ ಇದ್ದೇನೆ ಜನತೆ ಮುಂದೆ ಇಡಲಿಕ್ಕೆ. ಅದರ ಆಧಾರದ ಮೇಲೆ ನಾನು ಜನತೆ ಮುಂದಿನ ಚುನಾವಣೆಯಲ್ಲಿ ಮತವನ್ನು ಯಾತಕ್ಕೆ ನಮ್ಮ ಪಕ್ಷಕ್ಕೆ ಕೊಡಬೇಕು ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಓಕೆ, ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ನಮ್ಮ ಲಾಸ್ಟ್ ಸೆಗ್ಮೆಂಟ್ಗೆ ನಾವು ಬಂದಿದ್ದೀವಿ. ಇಲ್ಲಿ ಒಂದು ರೀತಿಯಲ್ಲಿ ರ್ಯಾಪಿಡ್ ಫೈರ್ ರೌಂಡ್ ಅನ್ನುವಂಥದ್ದು, ನಮ್ಮ ನೇರ ಪ್ರಶ್ನೆಗಳು, ಅದಕ್ಕೆ ನೇರ ಉತ್ತರಗಳು. ದೀರ್ಘ ಉತ್ತರಗಳಂತೂ ಖಂಡಿತ ನಾವು ನಿರೀಕ್ಷೆ ಮಾಡೋದಿಲ್ಲ, ಸಣ್ಣ ಉತ್ತರಗಳು. ಕೇಳೋಣ ಒಂದು ಬ್ರೇಕ್ ನಂತರ.